ಹಾಯ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಅಮೂಲ್ ಕನ್ನಡ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ದೀಪಾ. ಇವತ್ತು ಸಂಜೆ ನಾವೊಂದು ಸಿಂಪಲ್ ಆಗಿರುವಂಥ ಪ್ರೋಟೀನ್ ವೆಜ್ ಡಿಶ್ ಕಾಬಲ್ ಸ್ಯಾಂಡ್ವಿಚ್ ಮಾಡೋಣಂತೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಫಸ್ಟು ಅಮೂಲ್ ಅವರ ಆರ್ಗ್ಯಾನಿಕ್ ಕಾಬೂಲ್ ಚೆನ್ನ, ಆಮೇಲೆ ಅಮೂಲ್ ಕರ್ಡ್, ಆಮೇಲೆ ಅಮೂಲ್ ಬಟರ್. ಅಮೂಲ್ ಐಟಮ್ ಇದು. ಅದು ಬಿಟ್ಟು ಕಾಬೂಲ್ ಚೆನ್ನನ ಓವರ್ ನೈಟೇ ಸೋಕ್ ಮಾಡಿ ನಾನು ಬೇಯಿಸಿಟ್ಕೊಂಡಿದ್ದೀನಿ ಚೆನ್ನಾಗಿ. ಆಮೇಲೆ ಬೇಕಾಗಿರೋ ವೆಜಿಟೇಬಲ್ಸು ಕ್ಯಾರೆಟ್, ಈರುಳ್ಳಿ, ಕ್ಯಾಪ್ಸಿಕಮ್, ಸ್ವಲ್ಪ ಕ್ಯಾಬೇಜ್ ತೊಗೊಂಡಿದ್ದೀನಿ ಆಯಿತಾ. ಆಮೇಲೆ ಗ್ರೀನ್ ಚಟ್ನಿ, ಇದು ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಉಪ್ಪು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಬಟರು, ಆಮೇಲೆ ಎಲ್ಲ ಸ್ವಲ್ಪ ಸ್ಪೈಸಸ್ಸು, ಪಾವ್ ಭಾಜಿ ಮಸಾಲ, ಅರಿಶಿನ, ಉಪ್ಪು, ರೆಡ್ ಚಿಲ್ಲಿ ಪೌಡರು, ಕಾರಿಯಾಂಡರ್ ಪೌಡರು. ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟು ಬಾಣಲಿಗೆ ಒಂಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆಗೋ ಅಷ್ಟೊತ್ತಿಗೆ ಚೆನ್ನಾಗಿ ರೆಡಿ ಮಾಡ್ಕೊಳ್ಳೋಣ. ಚೆನ್ನಾನ ಸ್ವಲ್ಪ ಚೆನ್ನಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಂಡ್ಬಿಡೋದು. ಸ್ವಲ್ಪ ಜಾಸ್ತಿ ಇಲ್ಲ, ಸ್ವಲ್ಪ ಅರ್ಧಂಬರ್ಧ ಆಗೋಷ್ಟು ಸ್ಮ್ಯಾಶ್ ಮಾಡಿಕೊಂಡ್ರೆ ಬ್ರೆಡ್ ಸ್ಲೈಸಸ್ಸು 2 ಸ್ಯಾಂಡ್ವಿಚ್ಗೆ ಆಗೋಷ್ಟು ತೊಗೊಂಡಿದ್ದೀನಿ. ವೀಟ್ ಬ್ರೆಡ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಬ್ರೆಡ್ ಬೇಕೋ ಅದು ತೊಗೊಬೋದು. ಇದು ಚೆನ್ನಾದ್ರಿಂದ ಒಂಥರ ಫಿಲ್ಲಿಂಗ್ ಆಗಿರುತ್ತೆ. ಆಮೇಲೆಲ್ಲ ಸ್ಪೈಸಸ್ ಹಾಕ್ತಾ ಇರೋದ್ರಿಂದ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಹೀಗೆ ಸ್ಮ್ಯಾಶ್ ಮಾಡೋದು ಈಸಿ ಆಗುತ್ತೆ. ಸ್ವಲ್ಪ ಸಾಕಿಷ್ಟು, ಅರ್ಧಂಬರ್ಧ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ವಲ್ಪ ಕೈ ವಾಶ್ ಮಾಡ್ಕೊಂಡ್ಬರ್ತೀನಿ. ಈಗ ಇದು ಎಣ್ಣೆ ಕಾದಿದೆ. ಅದಕ್ಕೆ ವೆಜಿಟೇಬಲ್ಸ್ ಹಾಕೊಂಡು ಒಂದು ಸೈಡ್ ಅದು ಫ್ರೈ ಆಗ್ತಾ ಇರುತ್ತೆ. ಫಸ್ಟ್ ಕ್ಯಾರೆಟ್ ಹಾಕ್ಕೊಳ್ತೀನಿ. ಎಲ್ಲ ಜುಲಿಯನ್ಸ್ ಥರ ಸಣ್ಣಕ್ಕೆ, ಎಷ್ಟು ಸಣ್ಣಕ್ಕೆ ಹಚ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ. ಒಂಥರ ಮಿಕ್ಸ್ ಆಗುತ್ತೆ ವೆಜಿಟೇಬಲ್ಸು. ಆಮೇಲೆ ಆನಿಯನ್ಸ್ ಹಾಕ್ಕೊಳ್ತೀನಿ. ಒಂದು ನಿಮಿಷ ಆದಮೇಲೆ ಮಿಕ್ಕಿದ್ದು ಹಾಕೋಣ. ಒಂಚೂರು ಸಾಲ್ಟ್ ಹಾಕೋಣ ವೆಜಿಟೇಬಲ್ಸ್ಗೆ, ಚೆನ್ನಾಗಿ ಫ್ರೈ ಆಗುತ್ತೆ. ಸ್ವಲ್ಪ ಹಾಕ್ತೀನಿ. ಇವಾಗ ಕ್ಯಾಪ್ಸಿಕಮ್ಮು ಇದು ಹಾಕ್ಬಿಡ್ತೀನಿ.
ಇದು ಫ್ರೈ ಆಗ್ತಾ ಇರಲಿ. ಈ ಚೆನ್ನಾಗಿ ಮಸಾಲ ಚೆನ್ನಾಗಿ ಬೇಯಿಸಿ ರೆಡಿ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಲ್ವ, ಇದಕ್ಕೆ ಇವಾಗ ಇಲ್ಲಿರೋ ಮಸಾಲೆ ಫುಲ್ಲು ಹಾಕ್ಕೋತೀನಿ. ಇದಕ್ಕಾಗೋಷ್ಟು ನಾನು ತೆಕ್ಕೊಂಡಿದ್ದೆ, ಸೊ ಅಷ್ಟು ಹಾಕ್ತೀನಿ. ಆಮೇಲೆ ಜಸ್ಟ್ ಒಂದು ಸ್ಪೂನಷ್ಟು ಗ್ರೀನ್ ಚಟ್ನಿ ಹಾಕೊಳ್ಳಿ. ಇನ್ನಿಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಅಮೂಲ್ ಮೊಸರನ್ನ ಚೆನ್ನಾಗಿ ಒಂದು ಬಟ್ಟೆನಲ್ಲಿ ಹಾಕಿ ಒಂದು 3 ಅವರ್ಸ್ ಇಟ್ಟಿದ್ರೆ ಈ ಥರ ಗಟ್ಟಿಗಾಗಿರುತ್ತೆ. ಹಂಗೆ ಕರ್ಡ್ ಅಂತಾರಲ್ಲ ಹಂಗಾಗಿರುತ್ತೆ. ಏನೂ ಹಾಕಿಲ್ಲ ಇದರಲ್ಲಿ, ಬರೀ ಮೊಸರನ್ನ ಬಟ್ಟೆಲಿ ಹಾಕಿ ಗಟ್ಟಿಯಾಗಿ ಹಿಂಡಿದ್ದೀನಿ. ಅದೊಂದು ಸ್ಪೂನ್ ಹಾಕ್ಕೊಳ್ತೀನಿ. ಆ ಕಾರ್ಡ್ ಬಂದು ಒಂಥರ ಸಾಫ್ಟ್ ಟೆಕ್ಸ್ಚರ್ ಕೊಡುತ್ತೆ. ಕಾಬೂಲಲ್ಲಿ ಸ್ವಲ್ಪ ಡ್ರೈನೆಸ್ ಇರುತ್ತಲ್ವ, ಆ ಡ್ರೈನೆಸ್ ಎಲ್ಲ ಹೋಗಿ ಸ್ವಲ್ಪ ಟೆಕ್ಸ್ಚರ್ ಚೆನ್ನಾಗಿರುತ್ತೆ ಸ್ಟಫಿಂಗ್ ಆಗೋಕ್ಕೆ. ಸೊ ಎಲ್ಲ ಮಿಕ್ಸ್ ಆಗಿ ರೆಡಿ ಆಯಿತು. ವೆಜಿಟೇಬಲ್ಸು ಆಗಿದೆ. ಒಂಚೂರು ಆದರೆ ಸಾಕು. ಇದಕ್ಕೊಂಚೂರು ಪೆಪ್ಪರ್ ಪೌಡರ್ ಹಾಕ್ತೀನಿ ವೆಜಿಟೇಬಲ್ಸ್ಗೆ. ಜಾಸ್ತಿ ಬೇಡ, ಸ್ವಲ್ಪ ಬೇಕಾಗ್ತದೆ. ಒಂಚೂರು ಶ್ರಿಂಕ್ ಆದರೆ ಸಾಕು ವೆಜಿಟೇಬಲ್ಸು. ಈಗ ಒಂದು ಸೆಕೆಂಡ್ ಆಗೋ ಅಷ್ಟೊತ್ತಿಗೆ ನಾವು ಬಟರ್ ಅಪ್ಲೈ ಮಾಡ್ಕೊಳ್ಳೋಣ ಬ್ರೆಡ್ಗೆ. ಒಂದು ಬ್ರೆಡ್ ಸ್ಲೈಸ್ ತೊಗೊಂಡು ಒಂದು ಸೈಡು ಓಕೆ, ಇದು ವೆಜಿಟೇಬಲ್ಸ್ ಆಫ್ ಮಾಡಿಬಿಡ್ತೀನಿ. ಸಾಕಿಷ್ಟು ಒಂದು 3/4 ಅಷ್ಟು ಆಗಿದ್ರೆ ಸಾಕು. 3/4 ಅಷ್ಟು ಫ್ರೈ ಆದರೆ ಸಾಕು. ಫುಲ್ಲು ಸಾಫ್ಟ್ ಆಗಬೇಕಂತೇನಿಲ್ಲ. 3/4 ಅಷ್ಟು ಆದರೆ ಸಾಕು. ಕ್ರಂಚಿನೆಸ್ ಇದ್ರೇ ಚೆನ್ನಾಗಿರುತ್ತೆ. ಸ್ಯಾಂಡ್ವಿಚಲ್ಲಿ ಕ್ರಂಚಿನೆಸ್ ಚೆನ್ನಾಗಿರುತ್ತೆ. ಇವಾಗ ಇದ್ರ ಮೇಲೆ ಗ್ರೀನ್ ಚಟ್ನಿ ಹಾಕ್ತೇನೆ.
ಸ್ಪೈಸಿ ಬೇಕಾದವರು ಸ್ವಲ್ಪ ಜಾಸ್ತಿ ಚಟ್ನಿ ಹಚ್ಕೊಬೋದು, ಸ್ಪೈಸಿ ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಂಡ್ರೆ ಆಯಿತು. ಖಾರ ತುಂಬ ಕಡಿಮೆ ಬೇಕು ಮಕ್ಕಳಿಗೆ ಎಲ್ಲ ಅಂದರೆ ಒಂದು ಸೈಡ್ ಹಚ್ಕೊಂಡ್ರೂ ಸಾಕು. ಇವಾಗ ಈ ಚೆನ್ನಾದೇನು ಮಾಡ್ಕೊಂಡಿದ್ದೀವಿ ಮಸಾಲ, ಅದನ್ನು ಒಂದು ಬ್ರೆಡ್ ಸ್ಲೈಸ್ ಮೇಲೆ ಸ್ಪ್ರೆಡ್ ಮಾಡಿ. ಇವಾಗ ಈ ಫ್ರೈ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ನ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ವೆಜಿಟೇಬಲ್ಸು ಇದೆ, ಆಮೇಲೆ ಪಲ್ಸಸ್ ಆದಂಥ ಕಾಬೂಲು ಚೆನ್ನಾನೂ ಇದೆ. ಸೊ ಬ್ಯಾಲೆನ್ಸ್ಡ್ ಡಯಟ್ ಕೆಳಗೂ ಬರುತ್ತೆ. ಸೊ ಎಲ್ಲ ಐಟಮು ಬಂದಿದೆ ಇದರೊಳಗೆ. ಒಂದು ಸ್ಯಾಂಡ್ವಿಚ್ ತಿಂದರೆ ಸಾಕು, ಫಿಲ್ಲಿಂಗ್ ಆಗಿರುತ್ತೆ. ಈಗ ಹೆಂಚು ಹಾಕ್ಕೊಳ್ತೀನಿ, ಬಿಸಿ ಅದನ್ನು ಕ್ಲೋಸ್ ಮಾಡ್ಕೊಂಡು ಸ್ವಲ್ಪ ಬಟರ್ ಮೇಲೆ ಹಚ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ರೋಸ್ಟ್ ಆಗುತ್ತೆ. ಬೇಕಿದ್ರೆ ಗ್ರಿಲ್ಲು ಮಾಡ್ಕೋಬೋದು, ಟೋಸ್ಟರ್ ಇತ್ತು ಅಂತಂದರೆ ಅದರಲ್ಲೂ ಮಾಡ್ಕೋಬೋದು. ಹೆಂಚಲ್ಲೂ ಮಾಡಿಸಿದ್ರೆ ಇಲ್ಲಿ ತವ ಮೇಲೂ ಸುಟ್ಕೋಬೋದು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಮಾಡಿದ್ರೇ ಚೆನ್ನಾಗಿ ಸ್ಯಾಂಡ್ವಿಚ್, ಇಲ್ಲ ತುಂಬ ಬ್ಲ್ಯಾಕಿಶ್ ಆಗಿಬಿಡುತ್ತೆ. ಹೆಂಚಕ್ಕಾಗಿಲ್ಲ, ಟೂ ಸೈಡ್ಸು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಈ
ಕಲರ್ ಬಂದರೆ ಚೆನ್ನಾಗಿರುತ್ತೆ. ತೆಗೆದ್ಬಿಟ್ಟು ಇನ್ನೊಂದು ನೆಕ್ಸ್ಟ್ ಒಂಚೂರು ಕೆಳಗಡೆ ಬಟರ್ ಹಾಕಿ ಮೇಲೆ ಅಪ್ಲೈ ಆಗಿದೆ. ಇದಕ್ಕೆ ಬೇಕಾಗಿರೋ ಪ್ಲೇಟಿಂಗಿಗೆ ರೆಡಿ ಮಾಡ್ಕೊಂಡು ಸೊ ಇದು ಕಲರ್ ಒಂದೇ ಥರ ಸುತ್ತ ಬಂದಿದೆ. ಸೊ ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ಇದು ಆಫ್ ಮಾಡಿಬಿಡ್ತೀನಿ ಸ್ಟವ್. ಇದನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ ಸ್ಯಾಂಡ್ವಿಚ್ ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲ ಕಾಣ್ತದೆ. ಪ್ಲೇಟಿಗೆ 3 ಇಡ್ಸುತ್ತೆ. ಸೊ ಡಿಲಿಷಿಯಸ್ ಹಾಟ್ ಕಾಬೂಲ್ ಚೆನ್ನ ಸ್ಯಾಂಡ್ವಿಚ್ ರೆಡಿ. ಎಲ್ಲರೂ ಟ್ರೈ ಮಾಡಿ, ಹೆಂಗಿತ್ತು ಅಂತ ಖಂಡಿತವಾಗೂ ತಿಳಿಸಿ ಕಮೆಂಟಲ್ಲಿ. ಓಕೆ ದೆನ್, ಬಾಯ್ ಬಾಯ್.